ರೈತರು ಅದೇನಾಗಿದೆ ಅವಶ್ಯಕತೆಯಿಂದ ಜಾಸ್ತಿ ಬಳಸಕತ್ತಿದೆ. ಎಸ್ಪೆಷಲಿ ನಮ್ಮ ಧಾರವಾಡ ಜಿಲ್ಲೆಯವರು ಎಲ್ಲ ಜಿಲ್ಲೆಗಳಲ್ಲಿ ಏನಾಗಿದೆ. ನೇರ ಪ್ರಶ್ನೆಗೆ ನೇರ ಉತ್ತರ. ನಾಡಿನ ಹಿರಿಯ ಪತ್ರಿಕೆ ಸಂಯುಕ್ತ ಕರ್ನಾಟಕ ಇಂದು ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮ ಯಶಸ್ವಿಯಾಗಿದ್ದು ರೈತರಿಂದ ಭರಪೂರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನವಲಗುಂದದಲ್ಲಿ ಕಂದಾಯ ಹೋಬಳಿ ಇರೋದು ಮೊರಬದಲ್ಲಿ ಸರ್. ನವಲಗುಂದದಲ್ಲಿ ಕಂದಾಯ ಹೋಬಳಿ ಇಲ್ಲ. ನವಲಗುಂದ ತಾಲೂಕು ಕೇಂದ್ರ ಇದ್ರು ಕಂದಾಯ ಹೋಬಳಿ ಕೇಂದ್ರ ಅಲ್ಲ ಸರ್ ಅದು. ಹಂಗಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರ ಆಗಿಲ್ಲ. ಯಾವಾಗ ಅಲ್ಲಿ ಕಂದಾಯ ಹೋಬಳಿ ಆಗುತ್ತೆ ತಕ್ಷಣ ನಾವು ರೈತ ಸಂಪರ್ಕ ಕೇಂದ್ರ ಮಾಡ್ತೀವಿ ಸರ್. ಅದಕ್ಕೆ ನಾವು ಅವಶ್ಯ ಇರಬೇಕಂತ ಕೇಳ್ಕೊಂತ ಬಂದೇವೆ. ನೋಡ್ರಿ ಅದ್ರ ಬಗ್ಗೆ ಪ್ರಯತ್ನ ಮಾಡ್ರಿ. ಆಗಲಿ ಸರ್. ಬಟ್ ಅದು ಕಂದಾಯ ಹೋಬಳಿ ಆದ್ರೆ ತಕ್ಷಣ ನಮ್ದು ಆಗೇ ಬಿಡುತ್ತೆ ಸರ್. ಸಮಸ್ಯೆ ಇಲ್ಲ ಸರ್. ಫೋನ್ ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಅಂತರವಳ್ಳಿ ರೈತರಿಗೆ ಕಿವಿ ಮಾತು ಹೇಳಿದರು. ಎಲ್ಲಿನ ಬಗ್ಗೆ ಎಲ್ಲಿನ ತಗಲಾಗುತ್ತದೆ. ಪೆಸಿಫಿಕ್ ಸಾಗರದಲ್ಲಿ ಸರ್ಫೇಸ್ ಟೆಂಪರೇಚರ್ ಇರ್ತದಲ್ಲ ಅದು ನಾರ್ಮಲ್ಗಿಂತ ಜಾಸ್ತಿ ಆಗುತ್ತೆ. ಜಸ್ಟ್ 0.5% ಜಾಸ್ತಿ ಆದರೂ ಟೆಂಪ್ರೇಚರ್ ಜಾಸ್ತಿ ಆದರೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಸತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 2 ಡಿಗ್ರಿಗಿಂತ ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಆಗೋದಂತೆ ಒಂದು ಅಂದಾಜಿದೆ. ಅದ್ರ ಪ್ರಕಾರ ಹೋದ್ರೆ ಸೂಪರ್ ಎಲ್ಲಿಂದ ಆಗೋ ಸಾಧ್ಯತೆ ಎಲ್ಲ ಸಾಧ್ಯತೆ ಇದೆ. ಇದ್ರದ್ದು ಮೇನ್ ಎಫೆಕ್ಟ್ ಫಸ್ಟು ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಮಾನ್ಸೂನ್ ಮೇಲೆ ಭಾಳ ಎಫೆಕ್ಟ್ ಆಗುತ್ತೆ. ಅಂದರೆ ನಮಗೇನು ಮಾನ್ಸೂನ್ ಇದೆ ಅದು ಎರೆಕ್ಟಿಕ್ ಆಗಿ ಬರುತ್ತೆ. ಮಳೆ ಕರೆಕ್ಟ್ ಟೈಮಿಗೆ ಯಾವ ಬರಕೋ ಬರೋಲ್ಲ. ಮತ್ತು ಡ್ರೈ ಸ್ಪೆಲ್ಸ್ ಭಾಳ ಆಗ್ತದೆ. ಮಳೆ ನಡುವೆ ಅಂತರ ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಬರಗಾಲ ಬರೋ ಸಾಧ್ಯತೆ ಇದೆ ಈ ವರ್ಷದಲ್ಲಿ. ಈಗ ಆಲ್ರೆಡಿ ನಿನ್ನೆ IMD ಪ್ರೊಡಿಕ್ಷನ್ಸ್ ತಾವು ನೋಡಿದ್ವಿ. ಜೂನ್ ಟು ಸೆಪ್ಟೆಂಬರ್ ಏನಿದೆ ಬಿಲೋ 90% ಎವರೇಜ್ ಹೆಚ್ಚ ಮಳೆ ಆಗ್ಬೋದು ಅಂತ ಇದೆ. ಅಂದರೆ ನಾರ್ಮಲ್ಗಿಂತ ಈ ಸದ ಮಳೆ ತುಂಬಾ ಕಡಿಮೆ ಇದೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇದೆ. ಇದರಿಂದ ಕೃಷಿ ಮೇಲೆ ಯಾವ ಥರ ನೇರ ಅಂತಂದರೆ ಈಗ ಎಸ್ಪೆಷಲಿ ಬಿತ್ತ ಟೈಮ್ ಆ್ಯಕ್ಚುಲಿ ನೋಡಿದ್ರೆ ಈ ವಾರದಲ್ಲಿ ನಮ್ಗೆ ಒಳ್ಳೆ ಸೋಯಿಂಗ್ ಸೀಸನ್ ನಮ್ಮ ಧಾರವಾಡದಲ್ಲಿ. ಮೇ 25ರಿಂದ ಜೂನ್ 10 ಮಟ್ಟ ನಮ್ಗೆ ಒಳ್ಳೆ ಹೆಸರಿರ್ಬೋದು, ಉದ್ದಿರ್ಬೋದು, ಸಾಯಿರ್ಬೋದು ಯೂಶಲಿ ಸೋಯಿಂಗ್ ಆಗಿಬಿಡುತ್ತೆ. ಬಟ್ ಈ ವರ್ಷ ಸೋಯಿಂಗ್ ಮಾಡೋಕ್ಕೆ ಏನಾಗಿದೆ, ಲಾಸ್ಟ್ ವೀಕ್ ಒಂದು ಮಳೆ ಆಗಿದೆ. ಸ್ವಲ್ಪ ಕೆಲವರು ಹಸಿ ಇದೆ ಅಂತ ಸ್ವಲ್ಪ ಬಿತ್ತಾದರೆ ಸ್ಟಾರ್ಟ್ ಆಗಿಬಿಡುತ್ತೆ. ಸರಿ ಜೊತೆ ಸ್ಟಾರ್ಟ್ ಆಗಬೇಕು ಬಿಸಿಲಾಗಿ ನಮ್ಗೆ ಈಗ ಸೋಯಿಂಗ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಲಾಸ್ಟ್ ಸಂಡೇ ಒಂದು ಮಳೆ ಬಂದುಬಿಟ್ರೆ ಈ ವಾರದಲ್ಲಿ ಫುಲ್ ಮಳೆನೇ ಇಲ್ಲ. ಮಳೆ ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ತಾವು ಬೆಳೆದ್ರೆ ಹೀಟು ಜಾಸ್ತಿ ಇದೆ. ಹೀಟ್ ವೇವ್ಸ್ ಏನು ತಾವು ಬೆಳೆದ್ರಿ ಟೆಂಪ್ರೇಚರ್ ಜಾಸ್ತಿ ಇದೆ. ಹಾಗಾಗಿ ಏನಾಗಿದೆ ಸ್ವಲ್ಪ ಮಳೆ ಬಂದರೂ ಆ ಮಾಯ್ಶ್ಚರ್ ಮತ್ತೆ ಈ ಹೀಟ್ಗೆ ಆರಿ ಹೋಗುತ್ತೆ. ಹಾಗಾಗಿ ಬಿತ್ತಕ್ಕೆ ಕೆಲವು ಕಡೆ ಹದ ಇದೆ, ಕೆಲವು ಕಡೆ ಹದ ಇಲ್ಲ. ಹಾಗೆ ಕೆಲವರು ಪಾಪಿನೂ ಬಿತ್ತಕ್ಕೆ ಅವಕಾಶ ಆಗ್ತಿಲ್ಲ. ಈ ಥರ ಕಂಡೀಷನ್ ಜಾಸ್ತಿ ಆಗ್ತದೆ. ಬಿತ್ತಕ್ಕೆ ಕೆಲವು ಕಡೆ ಹದ ಸಿಗಲ್ಲ, ಅಥವಾ ಬಿತ್ತಿದ ಮೇಲೆ ನಡುವೆ ಗ್ಯಾಪ್ ಆಯ್ತು ಅಂದರೆ ಬೆಳವಣಿಗೆ ಅಂತ ಮುಗಿತಾಗ ಸಾಧ್ಯತೆ ಇರ್ತದೆ. ಅಥವಾ ಅಷ್ಟರ ಮೇಲೆ ಮತ್ತೆ ಇನ್ನೇನು ಆಗಸ್ಟಲ್ಲಿ ಏನಾದ್ರು ಮಳೆ ಹೋಯ್ತಂದ್ರೆ ಈ ಹೂವಾಡ ಅಂತ ಹೇಳ್ತೀವಿ, ಕಾಯಿ ಕಟ್ಟುವ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಮಳೆ ಹೋದ್ರೆ ಇಳುವರಿ ಮೇಲೆ ನೇರವಾದ ಪರಿಣಾಮ ಆಗುತ್ತೆ. ಹಾಗಾಗಿ ಈ ಸತಿ ಇಳುವರಿನೂ ಕಡಿಮೆ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಇದೇ ಎಲ್ಲಿನ ಎಫೆಕ್ಟ್ ಕಂಟಿನ್ಯೂ ಆದರೆ, ಒಂದು ವೇಳೆ ಮತ್ತೆ ರಿವರ್ಸ್ ಐಒಡಿ ನಾರ್ಮಲ್ ಅಥವಾ ನ್ಯೂಕ್ಲಿಯಸ್ ಆಯಿತು ಅಂತಂದರೆ ಮತ್ತು ಎಲ್ಲಿನ ಎಫೆಕ್ಟ್ ಕಡಿಮೆ ಆಗ್ಬೋದು ಅಂತ ಅದು ಒಂದು ಅಂದಾಜಿದೆ. ಬಟ್ ಅದೆಷ್ಟು ಬರೀ ಹೋಗ್ತಾ ಇರುತ್ತೆ ಗೊತ್ತಿಲ್ಲ ಸರ್. ಇದು ಹಿಂದೆ ಯಾವಾಗ ಸರ್ ಆ್ಯಕ್ಚುಲಿ 2015-16 ಆಗಿತ್ತು. ಬಟ್ ಇಷ್ಟು ಸೀವಿಯರ್ ಆಗಿರಲಿಲ್ಲ. ಅದು ಈ ಸತ ಏನು ಪ್ರೊಡಿಕ್ಷನ್ಸ್ ಇದೆ ತುಂಬ ಸೀವಿಯರ್ ಆಗಿ ಪ್ರೊಡಿಕ್ಟ್ ಮಾಡ್ತಾ ಇದೆ. ಹೇಳಲ್ಲ ಮೋರ್ ದೆನ್ 2 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. 2.5 to 3 ಮಾಡೋದು ಬರ್ಬೋದು ಅಂತ ಒಂದು ಪ್ರೊಡಿಕ್ಷನ್ಸ್ ಇದೆ. ಹಂಗಾಯ್ತು ಅಂದ್ರೆ ತುಂಬಾ ಸೀರಿಯಸ್ ಕಂಡೀಷನ್ಸ್ ಆಗುತ್ತೆ. ಇವನ್ ಕುಡಿಯೋ ನೀರಿಗೆ ಯಾವ ಸಮಸ್ಯೆ ಆಗಕ್ಕೆ ಸಾಧ್ಯತೆ ಇದೆ ಸರ್. ಇವತ್ತು ನಿನ್ನೆ ಪ್ರೊಡಿಕ್ಷನ್ ನೋಡಿದ್ರೆ ಸ್ವಲ್ಪ ಮಳೆ ತುಂಬಾ ಕಡಿಮೆ ಇರೋದು. ಇದು ಇನ್ನೊಂದು ಮಲೆನಾಡು ಎಲ್ಲ ಕಡೆ ಸರ್, ಎಲ್ಲ ಕಡೆ ಎಲ್ಲ. ಈಗ ನಮ್ಗೇನು ಸ್ವಲ್ಪ ಈಗ ಅಡ್ಗುಳೆ ಬರ್ತಾ ಅಂದ್ರೆ ನಾವೇನು ಈ ಲಾಸ್ಟ್ ವೀಕ್ ಅಲ್ಲೆಲ್ಲ ಮಳೆ ನೋಡಿದ್ರಲ್ಲಿ ನಮ್ಮ ಧಾರವಾಡ ಗದಗಳೆಲ್ಲ ಈ ಕೋರ್ಸಲ್ಲಿ ಹೋದ್ರೆ ಮಳೆನೇ ಇಲ್ಲ. ಆ ಕೋರ್ಸಲ್ಲಿ ಮಳೆ ಎಕ್ಚುಲಿ ಅವ್ರಿಗೇನಾಗುತ್ತೆ ಈ ಥರ ಮಾನ್ಸೂನ್ಸ್ ಅರ್ಲಿ ಖರೀಫ್ ಮಾನ್ಸೂನ್ಸ್ ಬರಲ್ಲ. ಅವ್ರಿಗೇನು ಡೈರೆಕ್ಟ್ ಮಾನ್ಸೂನ್ ಮಳೆನೇ ಬರೋದು. ಅಂದರೆ ಆ ಮಳೆನೂ ಇಲ್ಲ ಅವ್ರಿಗೆ, ಈ ಮಳೆನೂ ಇಲ್ಲ. ಸೊ ಹಂಗಾಗಿ ಕೋಸ್ಟಲ್ನಲ್ಲಿ ಇವತ್ತಿವರೆಗೂ ಒಂದನೇ ಮಳೆ ಆಯಿತು ಜಾಸ್ತಿ. ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡೋಕ್ಕೆ ಏನೂ ಇಲ್ಲ. ನಮ್ಮಲ್ಲಿ ರೈತರು ಏನು ಮಾಡ್ಬೇಕು ಸರ್? ನಮ್ಮಲ್ಲಿ ರೈತರು ಏನು ಮಾಡ್ತಾರೆ ಸರ್, ಏನು ಮಾಡ್ತಾರೆ ಈಗ ಮಳೆ ಯಾವಾಗ ಬರ್ತದೆ ನೋಡಿಕೊಂಡು ರೆಗ್ಯುಲರಾಗಿ ಎಲ್ಲ ಪೇಪರ್ನಲ್ಲಿ, ಟಿವಿಯಲ್ಲಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಈ ಥರ ಎಫೆಕ್ಟ್ ಏನಾಗ್ಬೋದು ಅಂತೇಳಿ. ಪ್ರಸಕ್ತ ವರ್ಷ ಎಲ್ ನಿನೋ ದುಷ್ಪರಿಣಾಮದಿಂದಾಗಿ ತಾಪಮಾನ ಏರಿಕೆಯಾಗಿದೆ. ಮುಂಗಾರು ದುರ್ಬಲವಾಗುವ ಹಾಗೂ ಬರಗಾಲ ಎದುರಾಗುವ ಸಂಭವವಿದೆ. ಹೀಗಾಗಿ ಮಳೆಯಾಗದೆ ಭೂಮಿ ಹದಗೊಳ್ಳದೆ ಹಾಗೂ ಭೂಮಿಯಲ್ಲಿ ತೇವಾಂಶವಿಲ್ಲದೆ ಬಿತ್ತನೆಯನ್ನು ಮಾಡಬೇಡಿ ಎಂದು ಜಂಟಿ ನಿರ್ದೇಶಕರು ಮನವಿ ಮಾಡಿದರು. ಅದೇ ಬೆಳೆ ವಿಮೆಗೆ ಈಗ ನಿಮಗೂ ಎಲ್ಲ ಮಾಹಿತಿ ಇದೆ. ಯುಗಸ್ವರ್ಗೆಲ್ಲ ಡಿಟೇಲ್ ನಮ್ಗಿಂತ ಜಾಸ್ತಿ ಚೆನ್ನಾಗಿ ಗೊತ್ತಿದೆ. ಏನಂದ್ರೆ ಅದೇನಿದೆ ಥ್ರೆಶೋಲ್ಡ್ ಇಳಿದ ಮೇಲೆ ಕಳೆದ 7 ವರ್ಷದ ಇಳುವರಿ ಎವರೇಜ್ ತಗೊಂಡು ಈ ವರ್ಷದ ಇಳುವರಿ ಚೆಕ್ ಮಾಡ್ತಾರ. ಅಲ್ಲಿ ಕಡಿಮೆ ಇದ್ರೆ ಮಾತ್ರ
ನಿಮ್ಗೆ ಇಳುವರಿ ಇನ್ಶೂರೆನ್ಸ್ ಬರುತ್ತೆ. ನಿಮ್ದು ಇಳುವರಿ ಈ ವರ್ಷದ ಜಾಸ್ತಿ ಇದ್ರೆ ಇನ್ಶೂರೆನ್ಸ್ ಬರಲ್ರಿ. ಹಾಗಾಗಿ ಆದ್ರ ಬೇಸಿಸ್ ಮೇಲೆ ಇರ್ತದೆ. ಸ್ವಲ್ಪ ನಿಮ್ ಡಾಟಾನ ನಿಮ್ಗೆಲ್ಲ ನಾವು ಕೊಟ್ಟಿರ್ತೀವಿ. ಅಂದ್ರೆ ನಮ್ಮ ಕೃಷಿ ಇಲಾಖೆ ಮುಖಾಂತರ ನಿಮ್ಗೆ ಯಾರ್ಯಾರು ಕೇಳಿದ್ರೆ ಎಲ್ಲರೂ ಮಾಹಿತಿ ಕೊಟ್ಟಿರ್ತೀವಿ. ನೀವು ಅದು ನೀರಿನ ಡಾಟಾ ಚೆಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ನಮ್ದು ಏನಿದೆ ಪೊಸಿಷನ್ ಅಂತ ಹೇಳಿ. ಇಲ್ಲಿ ಹಾಕಿರಂಗಿಲ್ಲ. ಇನ್ಶೂರೆನ್ಸ್ ಅಂದ್ರೆ ಏನ್ ಗೊತ್ತಾ, ತುಂಬಿದ್ರೆ ಎಲ್ಲ ಇನ್ಶೂರೆನ್ಸ್ ಈಗ ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ. ವೆಹಿಕಲ್ ಇನ್ಶೂರೆನ್ಸ್ ಮಾಡಿದ್ರೆ ಎಲ್ಲ 1 ವರ್ಷ ಆದ ತಕ್ಷಣ ನಿಮ್ಗೆ ದುಡ್ಡು ಬರ್ತದೆ ವಾಪಸ್. ಆಕ್ಸಿಡೆಂಟ್ ಆದ್ರೆ ಮಾತ್ರ ದುಡ್ಡು ಬರೋಲ್ಲ. ಹಂಗೆ ಇದು ಹಾನಿ ಆದ್ರೆ ಮಾತ್ರ ಬರ್ತದೆ. ಮುಂಗಾರು ಹಿನ್ನೆಲೆಯಲ್ಲಿ ರೈತರಿಗಾಗಿ ಸಂಯುಕ್ತ ಕರ್ನಾಟಕ ಈ ಫೋನ್ ಇನ್ ಕಾರ್ಯಕ್ರಮ ನಡೆಸಿತು. ಕರೆ ಮಾಡಿದ ರೈತರು ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಜಂಟಿ ನಿರ್ದೇಶಕ ಮಂಜುನಾಥ್ ಅಂತರವಳ್ಳಿ ಅವರು ಕಟಾವು, ಬಿತ್ತನೆ, ಪೋಷಕಾಂಶಗಳ ನೀಡುವಿಕೆ, ಕೀಟನಾಶಕಗಳ ಬಳಕೆ ಹಾಗೂ ಬೆಳೆ ವಿಮೆ ಸಮಸ್ಯೆಗಳ ಬಗ್ಗೆ ರೈತರು ತೋಡಿಕೊಂಡ ಆತಂಕ ಮತ್ತು ಅನುಮಾನಗಳನ್ನು ಸಮಾಧಾನದಿಂದ ಆಲಿಸಿ ಪರಿಹಾರ ಸೂಚಿಸಿದರು. ರೈತರು ಅದೇನಾಗಿದೆ ಅವಶ್ಯಕತೆಯಿಂದ ಜಾಸ್ತಿ ಬಳಸಕತ್ತೀರಿ. ಎಸ್ಪೆಷಲಿ ನಮ್ಮ ಧಾರವಾಡ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲಿ ಏನಾಗಿದೆ ಅವಶ್ಯಕತೆ 1 ಎಕರೆಗೆ 1 ಚೀಲ ಅಥವಾ 2 ಚೀಲ ಇದ್ರೆ 8 ರಿಂದ 10 ಚೀಲ ಬಳಸ್ತಾರೆ, ನಿಮ್ಗೆ ಗೊತ್ತಿದೆ. ಬಟ್ ಅದು ಅಷ್ಟು ಬಳಸೋದ್ರಿಂದ ನಿಮ್ಗೆ ಅಷ್ಟು ಇಳುವರಿ ಜಾಸ್ತಿ ಬರೋದಿಲ್ಲ. ಅನಾವಶ್ಯಕವಾಗಿ ರೈತರು ದುಡ್ಡು ಹಾಳ್ಕೊಡ್ಕೋತಿದ್ರಿ. ಗೊಬ್ಬರ ಜಾಸ್ತಿ ಆಗೋದ್ರಿಂದ ಭೂಮಿನ ಹಾಳಾಗ್ತವೆ, ಫಲವತ್ತತೆ ಕಳ್ಕೊತವೆ. ಹಾಗಾಗಿ ಸರ್ಕಾರ ಡಿಸೈಡ್ ಮಾಡಿದೆ FID ಮುಖಾಂತರ. ನಿಮ್ಗೆ FID 4 ಎಕರೆ ಇತ್ತಂದ್ರೆ ನೀವು ಕಬ್ಬು ಬೆಳಿತೀರ ಅಂದ್ರೆ 1 ಎಕರೆಗೆ 2 ಚೀಲ ಅಂದ್ರೆ 8 ಚೀಲ ಕೊಡ್ತೀವಿ. ಅದು ಬಿಟ್ಟು ಬೇರೆ ಬೆಳಿತೀವಿ ಅಂದ್ರೆ 1 ಎಕರೆಗೆ 1 ಚೀಲ ಅಂದ್ರೆ 4 ಎಕರೆ 4 ಚೀಲ, 5 ಎಕರೆ 5 ಚೀಲ, 10 ಎಕರೆ 10 ಚೀಲ ಕೊಡ್ತೀವಿ. ಗೊಬ್ಬರದ ಸಮಸ್ಯೆ ಇಲ್ಲ, ಕೊಡ್ತಾ ಇದೀವಿ, ಅದೇನು ಸಮಸ್ಯೆ ಇಲ್ಲ. ಬಟ್ ನಾ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದಕ್ಕಿಂತ ಜಾಸ್ತಿ ನೀವು ಗೊಬ್ಬರ ದಯವಿಟ್ಟು ಬಳಸಬೇಡಿ. ಕೇವಲ ಮಳೆಯಾಧಾರಿತ ಕೃಷಿಯನ್ನ ಅವಲಂಬಿಸಿದವರು ಈಗಲೇ ಬಿತ್ತನೆ ಮಾಡಬೇಡಿ. ಜೂನ್ 15ರಿಂದ 20ನೇ ತಾರೀಕಿನ ಒಳಗೆ ಹದ ಮಳೆಯಾಗಿ ಭೂಮಿ ಹಸಿಯಾದರೆ ಮಾತ್ರ ಸಾಂಪ್ರದಾಯಿಕ ಉದ್ದು, ಹೆಸರು ಮೊದಲಾದವುಗಳ ಬಿತ್ತನೆ ಮಾಡಿ. ಮಳೆ ಬಾರದಿದ್ದರೆ ಜೂನ್ 15 ಅಥವಾ 20ರ ನಂತರ ಶೇಂಗಾ, ಮೆಕ್ಕೆಜೋಳದಂಥ ಅಲ್ಪಕಾಲೀನ ಬೆಳೆಗಳ ಬಿತ್ತನೆ ಮಾಡಿ. ಗೊಬ್ಬರ, ಬೀಜ ಮೊದಲಾದವುಗಳಿಗೆ ಹಣ ವ್ಯಯಿಸಿ ವೃಥ ಹಾಳು ಮಾಡಿಕೊಳ್ಳಬೇಡಿ ಎಂದು ಜಂಟಿ ನಿರ್ದೇಶಕರು ನಾಡಿನ ರೈತರಿಗೆ ಮಹತ್ವದ ಸಲಹೆ ನೀಡಿದರು. ಅಲ್ಲ ಹಾಕ್ರಿ, ಗೊಬ್ಬರ ಬೇಡ ಹಾಕ್ಬೇಡಂತ ಹೇಳಿಲ್ಲ. 8 ಎಕರೆಗೆ 8 ಅದೇ ಹೇಳ್ತಾರೆ, ನಾವೇನು ಹಾಕಕ್ ಬೇಡ ಅಂತ. 8 ಎಕರೆಗೆ 8 ಚೀಲ ಹಾಕ್ರಿ. ನೀವು 15 ಚೀಲ 20 ಚೀಲ 30 ಚೀಲ ಅಂತ ಹಾಕೋದು ಅವಶ್ಯಕತೆ ಇಲ್ಲ. ಅದು ಬೆಳೆನೇ ಕೇಳಲ್ಲ, ಭೂಮಿನೇ ಕೇಳಲ್ಲ. ಇಲ್ಲ ಇಲ್ಲ, ನೀವು ಹಂಗೆ ತಪ್ಪು ತಿಳ್ಕೊಂಡ್ರಿ. 3-4 ಚೀಲ ಹಾಕಿ ನಿಮ್ಗೆ ರೂಢಿಯಾಗಿದೆ. ನಿಮ್ಗೆ ಬೇಕಾಗಿದೆ ಬೆಳೆಗೆ ಅಥವಾ ಭೂಮಿಗೆ ಬೇಕಾಗಿಲ್ಲ. ಅದು ನಿಮ್ಗೆ ನಮ್ಮ ರೈತರ ತಲೆ ಹಂಗೆ ಬಂದ್ಬಿಟ್ಟಿದೆ. ಜಾಸ್ತಿ ಗೊಬ್ಬರ ಹಾಕಿದ್ರೆ ಜಾಸ್ತಿ ಇಳುವರಿ ಬರ್ತದೆ, ಬೆಳೆ ಚಲೋ ಬರ್ತದೆ ಅಂತ. ನೀವು ಯೂರಿಯಾ ಗೊಬ್ಬರ ಜಾಸ್ತಿ ಹಾಕೋದ್ರಿಂದ ಉಲ್ಟ ಏನಾಗುತ್ತೆ ಗೊತ್ತಾ, ಕೀಟ ರೋಗ ಬಾಧೆ ಜಾಸ್ತಿ ಆಗುತ್ತೆ ಬೆಳೆಗೆ. ಅದು ಬೆಳೆ ಗಟ್ಟಿ ಆಗಲ್ಲ, ಸ್ಮೂತ್ ಆಗುತ್ತೆ. ಅವಾಗ ಏನಾಗುತ್ತೆ, ಕೀಟ ರೋಗ ಬಾಧೆ ಜಾಸ್ತಿ ಆಗುತ್ತೆ ಅದಕ್ಕೆ. ಅಲ್ಲ ಲಿಂಕ್ ಇದೆ, ನಾನು ಆಗಲೇ ಹೇಳಿದ್ದೀನಿ. ಈಗ ಮತ್ತೆ ನಿಮ್ಗೆ ಗೊತ್ತಿರ್ತದೆ ಏನಂದ್ರೆ, ನಾಳೆ ಪೇಪರ್ ಬರ್ತದೆ ನೀಟಾಗಿ. ಅಂದ್ರೆ ಲಿಂಕ್ ಅಂದ್ರೆ ನಿಮ್ಮ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತಾವೆ ಅಂದ್ರೆ ಲಘು ಪೋಷಕಾಂಶ. ನಾವೇನ್ ಮಾಡ್ತೀವಿ, ಗೊಬ್ಬರದಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮಾತ್ರ ಕೊಡ್ತಾ ಇದೀವಿ. ಅದಕ್ಕೆ ಲಘು ಪೋಷಕಾಂಶಗಳ ಅವಶ್ಯಕತೆ ಇದೆ. ಅದನ್ನ ನಾವು ಯಾರು ಲಕ್ಷ್ಯ ಕೊಡ್ತಿಲ್ಲ ನಮ್ಮ ರೈತರು. ಹಂಗಾಗಿ ಎಲ್ಲ ಕೊರತೆ ಲಕ್ಷಣ ಕಾಣಕತ್ತವ್ರು ಈಗ. ಏನಿಲ್ಲ, ಇಲ್ಲ 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 ಇಲ್ಲ, ನೀವು ಹಂಗ ಅರ್ಥ ಮಾಡಿ. ನಿಮ್ ಕೆಲಸ ಮಾಡ್ರಿ. ಇಲ್ಲ ಕೆಲಸ ಮಾಡಿ, ನಿಮ್ ನಂಬರ್ ಕೊಡ್ರಿ. ನಮ್ಮ ಕಡೆಯಿಂದ ಒಬ್ರು ಕಳಿಸಿ ನಿಮ್ಗೆ ಚೆಕ್ ಮಾಡಿಸ್ತೀನಿ. ಈ ಸೀಸನ್ ನೋಡಿ ನೀವು ಬೇಕಾ. ನಿಮ್ ನಂಬರ್ ಹೇಳು, ವಸಂತ ಅವ್ರ ನಿಮ್ ನಂಬರ್ ಹೇಳ್ರಿ. ಹಾ 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 ಕಂಗಾಟಿಗೆ ನಿಮ್ದು ಆಯ್ತು. ನಾ ಇದು ಆದ್ಮೇಲೆ ಫೋನ್ ಮಾಡಿಸಿ ನಿಮ್ಗೆ ಭೇಟಿ ಮಾಡಿಸ್ತೀನಿ. ನಿಮ್ಗೆ ಅದ್ರ ಬಗ್ಗೆ ಇದು ಮಾಹಿತಿ ಕೊರತೆ ಇದೆ, ನಾನು ಕರೆಕ್ಟಾಗಿ ಮಾಹಿತಿ ಕೊಡ್ತೀನಿ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಪ್ರಶ್ನೆಗಳನ್ನು ಕೇಳಲು ರೈತರು ಅದ್ಯಾವ ಪರಿ ತುದಿಗಾಳ ಮೇಲೆ ನಿಂತಿದ್ದರೆಂದರೆ, ಫೋನ್ ಇನ್ ಶುರುವಾದ ಮೇಲೆ ಒಂದು ಕ್ಷಣವೂ ಬಿಡುವಿಲ್ಲದಂತೆ ಕರೆಗಳ ಮಹಾಪೂರ ಹರಿದು ಬಂತು. ಇದರಿಂದಾಗಿ ಸುಮಾರು 150ಕ್ಕೂ ಹೆಚ್ಚು ರೈತರಿಗೆ ಸಂಪರ್ಕ ಸಿಗದೆ ಮಿಸ್ ಕಾಲ್ ದಾಖಲಾದಂತಾಯಿತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಯುಕ್ತ ಕರ್ನಾಟಕ ಪೇಪರಿಂದ ಏನು ಫೋನಿಂದ ನೇರ ಕಾರ್ಯಕ್ರಮ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ರೆಸ್ಪಾನ್ಸು ರೈತರ ಕಡೆಯಿಂದ ಒಳ್ಳೊಳ್ಳೆ ಕರೆಗಳು ಬಂದವು, ಒಳ್ಳೊಳ್ಳೆ ವಿಚಾರಗಳು ಪ್ರಸ್ತಾಪ ಆದವು. ಈ ವಿಚಾರದಲ್ಲಿ ಎಲ್ಲ ಸಮ್ ಮಾಡಿ 1-2 ವಿಚಾರ ಹೇಳ್ಬೇಕಂತಂದರೆ, ಈ ವರ್ಷ
ತಮಗೆಲ್ಲ ಗೊತ್ತಿದೆ ಈ ಮುಂಗಾರಿನಲ್ಲಿ ಸ್ವಲ್ಪ ಮಳೆ ಕೊರತೆ ಆಗಂತ ಸಾಧ್ಯತೆ ಇದೆ. ಹಾಗಾಗಿ ರೈತರು ದಯವಿಟ್ಟು ಬಿತ್ತನೆ ಮಾಡೋ ಹೊತ್ತಿನಾಗ ತಮ್ಮ ಜಮೀನನ್ನ ಹದ ಎಷ್ಟಿದೆ, ನೀರು ಸರಿ ಇದೆಯಲ್ಲ, ಕರೆಕ್ಟಾಗಿ ಬಿತ್ತಕ್ಕೆ ಯೋಗ್ಯತೆ ಐತೆ ಇಲ್ಲ ಅಂತ ನೋಡಿಕೊಂಡು ದಯವಿಟ್ಟು ಬಿತ್ತಬೇಕು. ಇನ್ನೂ ಯಾಕಂದ್ರೆ ನಮ್ಮಲ್ಲಿ ಬಿತ್ತಕ್ಕೆ ಇನ್ನೂ ಕಾಲಾವಧಿ ಇದೆ, ಇನ್ನೂ 15-20 ದಿವಸ ನಮ್ಗೆ ಬಿತ್ತಕ್ಕೆ ಅವಕಾಶ ಇದೆ. ದಯವಿಟ್ಟು ರೈತರು ಗಡಿಬಿಡಿ ಮಾಡಿ ಬಿತ್ತಿ ಆಮೇಲೆ ತೊಂದರೆ ಮಾಡ್ಕೊಳ್ಳೋದಾನೆ ಇನ್ನೂ ಅವಕಾಶ ಇದೆ, ನೋಡಿ ಬಿತ್ತಬೇಕು. ಆಮೇಲೆ ಈ ಥರ ಕಂಡೀಷನಲ್ಲಿ ಗೊಬ್ಬರಗಳನ್ನ ಅನಾವಶ್ಯಕವಾಗಿ ಜಾಸ್ತಿ ಬಳತಾನೆ, ಮಿತವಾಗಿ ಗೊಬ್ಬರ ಬಳಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ಕಡಿಮೆ ಮಾಡ್ಬೋದು. ಮುಂದೆ ವಾತಾವರಣ ಸರಿ ಆದರೆ ಅದನ್ನು ಬೇಕಾದ್ರೆ ನಾವು ಮೇಲೆ ಗೊಬ್ಬರವಾಗಿ ಕೊಟ್ಟು ಅದನ್ನು ನಾವು ಸರಿದೂಗಿಸಬಹುದು, ಅದು ಅವಕಾಶ ಇರ್ತದೆ. ಹಂಗಾಗಿ ನಾನು ಎಲ್ಲ ರೈತರಲ್ಲಿ ಮನವಿ ಮಾಡ್ತೀನಿ, ಜಿಲ್ಲೆಯಲ್ಲಿ ಬೀಜಗಳಲ್ಲಿ ಯಾವುದೇ ತೊಂದರೆ ಇಲ್ಲ, ಬರ್ತಾ ಇದ್ದಾವೆ, ನಾವು ವಿತರಣೆ ಮಾಡ್ತಾ ಇದ್ದೀವಿ, ಕೃಷಿ ಇಲಾಖೆಯಿಂದ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಈಗ ಅದನ್ನು ಇನ್ನೂ ಕಂಟಿನ್ಯೂ ಇಡ್ತೀವಿ, ನಾವು ಇನ್ನು ಕ್ಲೋಸ್ ಮಾಡಲ್ಲ, ಕಂಟಿನ್ಯೂಸ್ ಇನ್ನೂ ಒಂದು 15 ದಿವಸ ನಾವು ಕೊಡ್ತಾ ಇರ್ತೀವಿ. ಹಾಗಾಗಿ ಯಾರು ಗಾಬರಿ ಪಡ್ತಾನೆ ನಿಧಾನವಾಗಿ ಸಂಯಮದಿಂದ ಎಲ್ಲರೂ ಬೀಜ ಖರೀದಿ ಮಾಡಬೇಕು. ರಸಗೊಬ್ಬರಗಳು ಸಹಿತ ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ಏನು ಅವಶ್ಯಕತೆ ಇದೆ ಅಷ್ಟು ಆಲ್ರೆಡಿ ಪೂರೈಕೆ ಆಗಿದೆ, ಅಷ್ಟು ರೈತರು ತೊಗೊಂಡೋಗಿ ಆಲ್ರೆಡಿ ದಾಸ್ತಾನು ಮಾಡ್ಕೊಂಡು ಬಳಸ್ತಾ ಇದ್ದಾರೆ. ಹಾಗಾಗಿ ರಸಗೊಬ್ಬರಕ್ಕೂ ಯಾವುದೋ ದಾಸ್ತಾನ ಇಲ್ಲ. ಬಟ್ ಅನಾವಶ್ಯಕವಾಗಿ ಅವಶ್ಯಕತೆಗಿಂತ ಜಾಸ್ತಿ ಯೂರಿಯಾ ಗೊಬ್ಬರಗಳನ್ನು ಬಳಸಬಾರ್ದು, ಅದರಿಂದ ಉಪಯೋಗಕ್ಕಿಂತ ಹಾನಿನೇ ಜಾಸ್ತಿ ಪ್ರಮಾಣದಲ್ಲಿದೆ ಅಂತ ನಾನು ರೈತರಲ್ಲಿ ಮತ್ತೊಮ್ಮೆ ಹೇಳ್ತಾ, ಎಷ್ಟು ಅವಶ್ಯಕತೆ ಅಷ್ಟೇ ರೈತರು ಗೊಬ್ಬರ ಬಳಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಬೋದು. ರೈತರು ಯೂರಿಯಾ ಗೊಬ್ಬರಕ್ಕೆ ಅಲ್ಟರ್ನೇಟಿವ್ ಆಗಿ ಯೂರಿಯಾನ ಅವಶ್ಯಕತೆ ಜಾಸ್ತಿ ಬಳಸ್ತಾರೆ, ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಈ ನ್ಯಾನೋ ಯೂರಿಯಾ ಅಂತ ಒಂದು ಹೊಸದಾಗಿ ಬಂದಿದೆ, ಕಳೆದ 3-4 ವರ್ಷದಿಂದ ಮಾರ್ಕೆಟಲ್ಲಿ ಒಳ್ಳೆಯ ರಿಸಲ್ಟ್ ಇದೆ. ಹಾಗಾಗಿ ಮೇಲೆ ಗೊಬ್ಬರವಾಗಿ ಯಾರು ಯೂರಿಯಾ ಕೊಡಬೇಕು ಅಂತೀರಿ, ಅದರ ಮೇಲೆ ಗೊಬ್ಬರ ಕೊಡೋದಕ್ಕಿಂತ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಇಳುವರಿ ಪಡೆಯಬಹುದು ಅಂತ ನಾನು ರೈತರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.